ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಸಪೋರ್ಟ್. ಕಾಂಗ್ರೆಸ್ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಸಪೋರ್ಟ್ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಸಪೋರ್ಟ್ ಮಾಡಿದ್ದಾರೆ ಕಣ್ರಿ. ಅಶ್ವಥ್ ನಾರಾಯಣ ಅವತ್ತು ಏನ್ ಹೇಳಿದ್ರು ಗೊತ್ತಾ? ಯೋಗೇಶ್ವರ್ ಗೆಲ್ತಾರೆ ಅಂತ ಗೊತ್ತಿತ್ತು ಅಂತ ಅಶ್ವಥ್ ಹೇಳಿಲ್ವಾ ನಿಮ್ಗೆ? ಇದರ ಅರ್ಥ ಏನು ಅಂತ ಅವರೇ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಪ್ರಶ್ನೆ ಮಾಡುವ ಮೂಲಕ ಡಿಕೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಒಳಗೊಳಗೆ ನಮಗೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ನಮ್ಮ ಜೊತೆ ನಿಲ್ಲದೆ ಹೋಗಿದ್ರೆ ಇಷ್ಟು ಮತ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸರಿಯಾಗೇನೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕೆಡಿ ಈಗಾಗಲೇ 3 ಕ್ಷೇತ್ರವನ್ನ ಗೆದ್ದಿದ್ದಾರೆ. ಹುರುಪಿನಲ್ಲಿದ್ದಾರೆ, ಹುಮ್ಮಸ್ಸಿನಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಗೆಲ್ಲಿ ಸೋಲ್ಲಿ ದಟ್ ಇಸ್ ನಾಟ್ ಎ ಮ್ಯಾಟರ್ ಡಿಕೆ ಶಿವಕುಮಾರ್ ಅವ್ರಿಗೆ. ಇಲ್ಲಿ ಗೆದ್ದಿದ್ರು ಸೋತಿದ್ರು ಅವರು ಮಾತಾಡುವಂತ ಮಾತುಗಳು ಮಾತ್ರ ಕಠಿಣವಾಗೇ ಇರುತ್ತೆ. ಎದುರುಗಡೆ ಇರುವಂತ ಎದುರಾಳಿಗೆ ಚುಚ್ಚುವ ರೀತಿಯಲ್ಲೇ ಇರುತ್ತೆ. ಈಗ ಅವರು ಪಾಪ ಸೋತ್ ಸುಣ್ಣ ಆಗಿದ್ದಾರೆ. ಅವ್ರಿಗೇನೆ ಮತ್ತೆ ಬಿಜೆಪಿ ಅವ್ರು ನೀವೇ ತಾನೇ ಸಪೋರ್ಟ್ ಮಾಡಿದ್ದು, ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದಕ್ಕೆ ನಿಮ್ಮ ಸಹಮತ ಇಲ್ಲದಿದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಸಹಮತದಿಂದಲೇ ನಾವು ಗೆದ್ದಿದ್ದೀವಿ ಅಂತ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಈಗ ಮಕ ನೋಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಮುಂದುವರೆದು ಹಾಗೆ ಡಿಕೆ ಏನ್ ಮಾತಾಡಿದ್ರು ಅನ್ನೋದು ಬೇಕಾಗುತ್ತೆ ನೋಡಿ. ಗಮನಿಸ್ತಾ ಇದ್ದೀರಿ, ಬಿಜೆಪಿಯವರು ನಮ್ಮ ಜೊತೆ ನಿಲ್ಲದೆ ಹೋಗಿದ್ರೆ ಇಷ್ಟು ಮತ ಬರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಮಗೆ ಎಲ್ಲಾ ಪಾರ್ಟಿಯವರು ಕೂಡ ಸಹಾಯ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಇದ್ದಿದ್ದು ಕೇವಲ 16,000 ವೋಟ್, ಈಗ ಜಾಸ್ತಿ ಆಗೋಗ್ಬಿಟ್ಟಿದೆ. ಬಿಜೆಪಿಯವರು ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ನಮ್ಮ ಜೊತೆ ನಿಲ್ಲದೆ ಹೋಗಿದ್ರೆ ಇಷ್ಟು ಮತ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರ ಹುಬ್ಬೇರುವಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ NDA ನಾಯಕರಿಗೆ ತಾಳಮಳವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ನೋಡಿ, ಅವರಲ್ಲೇ ಗೊಂದಲ ಸೃಷ್ಟಿ ಆಯ್ತು. ಹೌದಾ, ಹಿಂಗಾಯ್ತಾ ಹಂಗಾಯ್ತಾ ಅಂತ ಅವರೇ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಮಧ್ಯದಲ್ಲಿ ಬೇರೆ ಅಶ್ವಥ್ ನಾರಾಯಣ ಅವರ ಹೆಸರು ಬೇರೆ ತಂದುಬಿಟ್ಟಿದ್ದಾರೆ. ನಾನು ಯಾವಾಗಪ್ಪ ಹೋಗಿ CP ಯೋಗೇಶ್ವರ್ ಅವರಿಗೆ ಸಪೋರ್ಟ್ ಮಾಡಿದೆ ಅಂತ ಈಗ ಅವರೇ ಪ್ರಶ್ನೆಯನ್ನ ಮಾಡ್ಕೋಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಫೈನಲಿ ಹಾಗೋ ಈಗೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನೋ ಹೆಜ್ಜೆ ಇಟ್ಟಿದ್ರು, ಆ ಹೆಜ್ಜೆಯನ್ನ ಪರಿಪೂರ್ಣವಾಗಿ CP ಯೋಗೇಶ್ವರ್ ಅವ್ರನ್ನ ಗೆಲ್ಸ್ಕೊಂಡು ಬರೋದ್ರಲ್ಲಿ ಒಂದು ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು. 2028ರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲ ನಾನು ಹೇಳಿದೆ, ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ, ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ, ಯಾಕೆಂದ್ರೆ ನಾವು ಮಾಡೋ ಸಿಸ್ಟಮೇ ಬೇರೆ, ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ. ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೇ ಅಂತ ಕೂಡ ನಾನು ಹೇಳಿದೆ. ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ